ವತಿಯಿಂದ ನನ್ನನ್ನು ಗೌರವಿಸಿದ್ದಕ್ಕೆ ತುಂಬ ಹೆಮ್ಮೆ ಮತ್ತು ಖುಷಿಯಾಗುತ್ತೆ. ಯಾಕಂದರೆ ನಾನು 20 ವರ್ಷ ಇಲ್ಲಿ ಸೇವೆ ಸಲ್ಲಿಸಿದ್ದೀನಿ. ಈ ಸಂದರ್ಭದಲ್ಲಿ ನಾನು ಭಾಳ ಮುಖ್ಯವಾಗಿ ಎದುರುಗಡೆ ಕೂತಿರುವಂಥ ಕೆಲವು ನೆನಪಿಸ್ಕೊಳ್ಳೇಬೇಕು. ಮುಖ್ಯವಾಗಿ ಕೆಂಪೇಗೌಡರು, ಕುಮಾರಸ್ವಾಮಿ ಅವರು, DGM ಆಗಿದ್ದ ಗಣೇಶ್ ಅವರು, ವೆಂಕಟ ಶಿವರೆಡ್ಡಿ ಅವರು, ಆಮೇಲೆ ಅಂದಿನ ವ್ಯವಸ್ಥಾಪಕ ನಿರ್ದೇಶಕ ಭರತ್ಲಾಲ್ ಮೀನಾ ಅವ್ರನ್ನ ನಾನು ನೆನೆಸ್ಕೊಳ್ಬೇಕು. ನಾನೊಂದು ಸಣ್ಣ ಹುದ್ದೆಗೆ ಅಪಾಯಿಂಟ್ ಆಗಿದ್ರು ಕೂಡ ನಾನು ತುಂಬ ಓದಿದ್ದೀನಿ, ನನ್ನ ಹತ್ರ ಏನೋ ಒಂದು ಸ್ವಲ್ಪ ವಿಷಯ ಗೊತ್ತಿದೆ ಅಂತ ಹೇಳಿ ನನ್ನ ಕರೆದು ಕನ್ನಡ ಸಂಘಕ್ಕೆ ಕೆಲಸ ಮಾಡೋದಕ್ಕೆ, ಕನ್ನಡ ಘಟಕಕ್ಕೆ ಕೆಲಸ ಮಾಡೋದಕ್ಕೆ, ಜ್ಯೋತಿ ಬೆಳಗುತ್ತಿದೆ ಸಂಪಾದಕರ ಕೆಲಸ ಮಾಡೋದಕ್ಕೆ ನನಗೆ ವಿಶಾಲವಾದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದ ಪರಿಣಾಮವಾಗಿಯೇ ಇವತ್ತು ನಾನು ಕರ್ನಾಟಕ ಸರ್ಕಾರದ ಒಂದು ಪ್ರತಿಷ್ಠಿತ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ ನೂತನ ಒಂದು ಅಕಾಡೆಮಿಗೆ ಅಧ್ಯಕ್ಷರನ್ನಾಗಿ ಕರ್ನಾಟಕ ಸರ್ಕಾರ, ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ನೇಮಿಸಿದ್ದಾರೆ. ಅವರಿಗೆ ನಾನು ಆಭಾರಿಯಾಗಿದ್ದೇನೆ. KPTCL ನನ್ನ ಕುಟುಂಬಕ್ಕೆ ನಾನು ಸದಾ ಚಿರಋಣಿಯಾಗಿದ್ದೇನೆ. ಯಾಕಂದರೆ ಇದೇ ಕನ್ನಡ ಸಂಘದ ವೇದಿಕೆ ಕುವೆಂಪು ಅಂತವ್ರಿಗೆ, ಜವರೇಗೌಡ ಅಂತವ್ರಿಗೆ, ದೊಡ್ಡ ದೊಡ್ಡ ಯಾವ ರಂಗಭೂಮಿ ಸಾಹಿತ್ಯ ಕ್ಷೇತ್ರದಲ್ಲಿ ದಿಗ್ಗಜರಾಗಿದ್ದಂಥವ್ರನ್ನೆಲ್ಲ ಕರೆದು ಇಲ್ಲಿ ಗೌರವಿಸಿರುವಂಥದ್ದು ಮತ್ತು ಈ ವೇದಿಕೆಯಿಂದ ಸಾಕಷ್ಟು ಪ್ರತಿಭೆಗಳು ಬೆಳಕಕ್ಕೆ ಬಂದಿರುವಂಥದ್ದು. ಅಂಥದ್ರಲ್ಲಿ ನಾನು ಕೂಡ ಒಬ್ಬ ಅನ್ನೋದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಕುಮಾರಸ್ವಾಮಿ ಅವರು HRDಗೆ ನನ್ನನ್ನು ರಂಗಭೂಮಿ ಮತ್ತು ಆಡಳಿತ ಕನ್ನಡಕ್ಕೆ ಪಾಠ ಮಾಡೋದಕ್ಕೆ ಹೆಚ್ಚಿನ ಅವಕಾಶ ಕೊಡ್ತಾ ಇದ್ರು. ಇಲ್ಲೇ ನಾವು ತರಗತಿಗಳನ್ನು ಮಾಡ್ತಾ ಇದ್ವಿ, ಇದೇ ಕ್ಯಾಂಪಸ್ಸಲ್ಲಿ. ಅದು ವಿಶೇಷವಾಗಿ ಪಠ್ಯಕ್ರಮವನ್ನು ನಾನೇ ರೂಪಿಸಿ ಮಾಡಿದ್ರಿಂದ ಇವತ್ತಿನವರೆಗೂ ಅದು ವಿದ್ಯುತ್ ಅಪಘಾತ ತಡೆಗಟ್ಟೋದಕ್ಕೆ ಮತ್ತು ನಾಯಕತ್ವಕ್ಕೆ ಪುಸ್ತಕವನ್ನು ಬರೆಯೋದಕ್ಕೆ ಮತ್ತು ಮುಖ್ಯಮಂತ್ರಿಗಳಿಂದ ಬಿಡುಗಡೆ ಮಾಡೋದಕ್ಕೆ ವೇದಿಕೆ ಮಾಡಿಕೊಟ್ಟಿದ್ದು, ನಾನು ಒಬ್ಬ ಸಾಹಿತಿ ಅಂತ ಗುರುತಿಸ್ಕೊಳ್ಳೋದಕ್ಕೆ, ನನ್ನಲ್ಲೂ ಒಂದಷ್ಟು ಪ್ರತಿಭೆ ಇದೆ ಅಂತ ಗುರುತಿಸ್ಕೊಳ್ಳೋದಕ್ಕೆ ವೇದಿಕೆ ಕೊಟ್ಟಿದ್ದು KPTCL. ಹಾಗಾಗಿ ನನಗೆ ಎಲ್ಲ ಸಿಬ್ಬಂದಿಗಳು, ಎಲ್ಲ ನೌಕರರು ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿದ ಪರಿಣಾಮವಾಗಿ ಜ್ಯೋತಿ ಬೆಳಗುತ್ತಿದೆಗೆ ಅಭಿನಂದನೆ ಪ್ರಾಧಿಕಾರದಿಂದ ಬಂತು. 2000 ಭರತ್ಲಾಲ್ ಮೀನಾ ಅವರು ಸಣ್ಣ ಉದ್ಯೋಗಿ ಅಂತ ಪರಿಗಣಿಸಿದ KPTCL ಯಶೋಗಾಥೆ ಅಂತ ಹೇಳಿ 6 ತಿಂಗಳು ರೇಡಿಯೋ ಕಾರ್ಯಕ್ರಮ ಮಾಡೋದ್ರ ಮೂಲಕ ನನಗೆ ವೇದಿಕೆಯನ್ನು ಕೊಟ್ಟಿದ್ದ ಪರಿಣಾಮವಾಗಿ ಎಲ್ಲ ಆದಿವಾಸಿ ಬುಡಕಟ್ಟು ತಾಂಡಗಳು, ಹಾಡಿಗಳು, ಹಟ್ಟಿಗಳಲ್ಲಿ, ಬೆಟ್ಟ ಗುಡ್ಡ ಪ್ರದೇಶಗಳಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗದೆ ಇರೋ ಕಡೆ ಎಲ್ಲ ಕೇವಲ 6 ತಿಂಗಳಲ್ಲಿ ಎಲೆಕ್ಟ್ರಿಫಿಕೇಶನ್ ಆಗೋದಕ್ಕೆ ನನ್ನನ್ನು ಕೂಡ ಬಳಸ್ಕೊಂಡು ಸಹಭಾಗಿತ್ವ ಕೊಟ್ಟರಲ್ಲ ಒಬ್ಬ ಸಣ್ಣ ನೌಕರನಿಗೆ, ಅದೇ KPTCL ವಿಶೇಷ. ಇವತ್ತು ಬರೀ ವಿಶ್ವವಿದ್ಯಾಲಯಗಳಲ್ಲೇ ಪ್ರತಿಭಾವಂತರು ಅಥವಾ ಅಕಾಡೆಮಿಷಿಯನ್ಸ್ ಇದ್ದಾರೆ, ಅಥವಾ ವಿಶ್ವವಿದ್ಯಾಲಯದ ಪ್ರೊಫೆಸರ್ಗಳೇ ಇವತ್ತು ಚೇರ್ಮನ್ ಆಗಬೇಕು ಅಂತ ಹೇಳ್ತಿದ್ದ ಸಂದರ್ಭದಲ್ಲಿ ನಮ್ಮಂತ ಸರ್ಕಾರಿ ನೌಕರರು ಕೂಡ ಒಬ್ಬ ಫೆಲೋ ಯಾವ ಪ್ರೊಫೆಸರ್ ಕಡಿಮೆ ಇಲ್ಲ ಅಂತ ಹೇಳಿ ಗುರುತಿಸಿ ಕೊಟ್ಟಿದ್ದಕ್ಕೆ, ತಾವು ನನಗೆ ಇಲ್ಲಿ ಗೌರವಿಸಿದ್ದಕ್ಕೆ ಸದಾ ನಾನು ಚಿರಋಣಿಯಾಗಿರ್ತೀನಿ. ಇನ್ನು ಸಮಯ ಕಡಿಮೆ ಇದೆ, ತುಂಬಾ ಜನ ಮಾತಾಡಬೇಕು, ನಾಟಕ ಇದೆ, ಮುಂದಿನ ದಿನದಲ್ಲಿ ನಾನು ಮಾತಾಡ್ತೀನಿ. ಇವತ್ತು ನನ್ನ ಕನ್ನಡ ಸಂಘ ಗೌರವಿಸಿದ್ದಕ್ಕೆ ನಾನು 20 ವರ್ಷ ಕೆಲಸ ಮಾಡಿದ್ದೀನಿ. ಸುಬ್ರಹ್ಮಣ್ಯ ಸರ್ ಇದ್ದಾರೆ, ರವಿಕುಮಾರ್ ಇದ್ದಾರೆ, ಮೋಹನ್ ಕುಮಾರ್, ಎಲ್ಲ ನಮ್ಮ ಹಿರಿಯ ಅಧಿಕಾರಿಗಳು, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯ ಅಧಿಕಾರಿಗಳಿಗೆ ನಮನಗಳನ್ನು ಹೇಳಿ ಮತ್ತೊಮ್ಮೆ ನಾನು ನಿಮಗೆಲ್ಲ ಅಭಿನಂದಿಸ್ತೀನಿ. ಧನ್ಯವಾದ.